ತವಕ್ಕುಲ್ ಎಂದರೆ ಎಲ್ಲವೂ ಅಸಾಧ್ಯವಾಗಿ ತೋರುತ್ತಿದ್ದರೂ ಅಲ್ಲಾಹನು ಅವುಗಳನ್ನು ಸರಿ ಮಾಡುತ್ತಾನೆ ಎಂಬ ವಿಶ್ವಾಸ. ನೀವು ಅಲ್ಲಾಹುವಿನಲ್ಲಿ ನಿಜವಾದ ಭರವಸೆ ಇಟ್ಟಿದ್ದರೆ ಆತನು ಹಕ್ಕಿಗಳನ್ನು ಪೋಷಿಸುವಂತೆ ನಿಮಗೂ ಪೋಷಣೆ ಒದಗಿಸುತ್ತಾನೆ. ಹಕ್ಕಿಗಳು ಹೊಟ್ಟೆ ಖಾಲಿಯಾಗಿ ಬೆಳಿಗ್ಗೆ ಹೊರಟು ಹೊಟ್ಟೆ ತುಂಬಿಸಿ ಸಂಜೆ ಮರಳುತ್ತವೆ. ನೀವು ನಿಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿ ಫಲಿತಾಂಶವನ್ನು ಅಲ್ಲಾಹನಿಗೆ ಬಿಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ, ಇಂದು ಸೂರಾ ಯೂಸುಫ್ ಆಯತ್ ನಂಬರ್ 86 ಮತ್ತು ತವಕ್ಕುಲ್ನ ಸ್ಟೋರಿನ ಕೇಳೋಣ ಬನ್ನಿ. ನನ್ನ ಮದುವೆಯಾಗಿ 18 ವರ್ಷಗಳಾಗಿತ್ತು. ಮದುವೆಯಾಗಿ 2 ವರ್ಷಗಳಲ್ಲಿ 2 ಸಲ ನನಗೆ ಅಬೋಷನ್ ಆಯಿತು. ಅದು ಆಫ್ಟರ್ 8 ಮಂತ್ಸ್. 8 ತಿಂಗಳವರೆಗೂ ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಅದರ ನಂತರ ಏನಾಗುತ್ತದೆ ಎಂದು ಗೊತ್ತಿಲ್ಲ. 2 ಮಗುವನ್ನು ಕಳೆದುಕೊಂಡಿದ್ದೆ. ನಾನು ಹುಚ್ಚಿ ಅಂತಾಗಿದ್ದೆ. ಯಾವ ತಾಯಿಗೆ ತಾನೇ ಸಹಿಸಲು ಸಾಧ್ಯ ಹೇಳಿ? ಟೆನ್ಷನ್, ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ಸ್ ಇದೆಲ್ಲ ಕಾಮನ್ ಆಗಿ ಹೋಗಿತ್ತು. ಒಂದು ಸಲ ಮೂಡ್ ಸರಿ ಇದ್ದರೆ ಯಾವಾಗ ಬದಲಾಗುತ್ತದೆ ಎಂದು ಹೇಳಿಕ್ಕಾಗ್ತಾ ಇರಲಿಲ್ಲ. ಇದರಿಂದ ನಾನು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಇವಾಗ ಅನಿಸ್ತಾ ಇದೆ, ಆ ಟೈಮ್ನಲ್ಲಿ ಟೆನ್ಷನ್ ಮಾಡಿಕೊಳ್ಳುವ ಬದಲು ಅಲ್ಲಾಹನ ಮೇಲೆ ತವಕ್ಕುಲ್ ಇಟ್ಟರೆ ಸಾಕಿತ್ತು. ಆಗ ನಾನು ಪ್ರತಿಯೊಂದು ತೀರ್ಮಾನವೂ ಅಲ್ಲಾಹನದ್ದೇ ಎಂದು ಮರೆತಿದ್ದೆ. ಕೇವಲ ದುವಾದಿಂದ ಮಾತ್ರ ಪ್ರತಿಯೊಂದನ್ನು ಬದಲಾಯಿಸಬಹುದೆಂಬುದನ್ನೂ ಮರೆತಿದ್ದೆ. ಸುತ್ತಮುತ್ತ ಇರುವವರು ಇದನ್ನು ನೆನಪಿಸುವುದರ ಬದಲು ಇನ್ನಷ್ಟು ಕುಗ್ಗಿಸುತ್ತಿದ್ದರು. ಹೇಗೆಂದರೆ, ಹೀಗಾಗಬಾರದಿತ್ತು, ಒಂದಾದರೆ ಓಕೆ, 2 ಮಗುನೂ ಹೋಯಿತು, ಇನ್ನೂ ಆಗುವುದು ಡೌಟ್, ಏನೋ ಸಮಸ್ಯೆ ಇರಬೇಕು, ಹಾಗಾಗಿರಬೇಕು, ಹೀಗಾಗಿರಬೇಕು, ಅವರವರೇ ಊಹಿಸಿ ಮಾತನಾಡುವುದು. ಹೀಗೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲೇ ನನ್ನನ್ನು ನೋಯಿಸುತ್ತಿದ್ದರು. ಅವರಿಗೆ ಅದು ಆ ಕ್ಷಣದ ಮಾತು, ನೆಕ್ಸ್ಟ್ ಮರೆತು ಬಿಡ್ತಿದ್ರು. ಬಟ್ ನನಗೆ ಅದು ಮತ್ತೆ 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 ಮರುಕಳಿಸಿ ಕೇಳುತ್ತಿತ್ತು. ಮತ್ತೆ ಮತ್ತೆ ಅದರ ನೆನಪು ಬರುವುದು. ನೆನಪು ಬಂದಾಗಲೆಲ್ಲ ನಾನು ಡಿಸ್ಟರ್ಬ್ ಆಗುವುದು. ಇದರಿಂದ ಮನೆಯವರಿಗೆ ಟೆನ್ಷನ್. ಹೀಗೆ ಏನೇನೋ ನಡೀತಿತ್ತು. ಹೀಗೆ ನನ್ನಿಂದಾಗಿ ಮನೆಯಲ್ಲಿ ಯಾರಿಗೂ ನೆಮ್ಮದಿಯೇ ಇರದಂತಾಯಿತು. ಹಸ್ಬೆಂಡ್ ಪಾಪ ಒಂದು ದಿನ ನನ್ನ ಬಳಿ ಬಂದು, ನೋಡು, ಅಲ್ಲಾ ತಾಲಾ ಟೈಮ್ ಬಂದಾಗ ನಮಗೆ ಮಕ್ಕಳನ್ನು ಕೊಟ್ಟೇ ಕೊಡುತ್ತಾನೆ, ಕಾಯೋಣ, ದುವಾ ಮಾಡೋಣ. ಈ ರೀತಿ ನೀನು ಇರುವುದರಿಂದ ಏನೂ ಪ್ರಯೋಜನವಿಲ್ಲ. ಅವರಿವರು ಹೇಳಿದರ ಬಗ್ಗೆಯೇ ಯೋಚಿಸುತ್ತಾ ಟೆನ್ಷನ್ ಮಾಡುತ್ತಾ ಕುಳಿತರೆ ಇವತ್ತಿನ ಸಂತೋಷವನ್ನೂ ಕಳೆದುಕೊಳ್ತೀಯ. ಅಲ್ಲಾಹು ತಾಲಾ ನಮಗೆ ದುವಾದ ತೌಫೀಕ್ ಕೊಟ್ಟಿದ್ದಾನೆ. ಸೊ ದುವಾ ಮಾಡುವ. ಇನ್ಶಾ ಅಲ್ಲಾ ಖಂಡಿತ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಇರೋದು ಅಲ್ಲಾಹನಿಗೆ ಮಾತ್ರ ಎಂದು ಬಹಳಷ್ಟು ನೊಂದುಕೊಂಡರು. ಅವರ ಆ ಪರಿಸ್ಥಿತಿ ನನ್ನಿಂದ ನೋಡಲಾಗಲಿಲ್ಲ. ನಾನು ಡಿಸೈಡ್ ಮಾಡಿದೆ, ಏನಾದರಾಗಲಿ ಇನ್ನು ಮುಂದೆ ಈ ರೀತಿ ಕೊರಗುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ಅಲ್ಲಾಹನಲ್ಲಿ ಮಾತ್ರ ಬೇಡುತ್ತೇನೆಂದುಕೊಂಡೆ. ಅದೇ ರೀತಿ ದುವಾದ ಬಗ್ಗೆ, ತವಕ್ಕುಲ್ನ ಬಗ್ಗೆ ತಿಳಿದುಕೊಳ್ಳಲಾರಂಭಿಸಿದೆ. ಆ ಟೈಮ್ನಲ್ಲಿ ತಹಜುದ್ನ ಬಗ್ಗೆ ಗೊತ್ತಾಯಿತು. ಅಲ್ಲದೆ ಒಂದು ಸಿಸ್ಟರ್ ತಹಜುದ್ ಟೈಮ್ನಲ್ಲಿ ಸೂರಾ ಯೂಸುಫ್ನ ಆಯತ್ ನಂಬರ್ 86 ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನೋಡಿ, ಅದನ್ನು 101 ಬಾರಿ ಓದಿ ತವಕ್ಕುಲ್ನಿಂದ ದುವಾ ಮಾಡುತ್ತಿದ್ದರಿಂದ ಮಗುವನ್ನು ಪಡೆದ ವಿಷಯ ಗೊತ್ತಾಯಿತು. ಯಾಕೋ ಆ ಕ್ಷಣವೇ ನನ್ನ ಮನಸ್ಸು ಇದೇ ರೀತಿ ತವಕ್ಕಲಿಟ್ಟು ಓದಿ ದುವಾ ಮಾಡಬೇಕೆಂದು ತೀರ್ಮಾನಿಸಿತು. ಅಂದಿನಿಂದಲೇ ಪ್ರತಿದಿನ ತಹಜುದ್ ನಿರ್ವಹಿಸಿ ಸೂರಾ ಯೂಸುಫ್ ಆಯತ್ ನಂಬರ್ 86 101 ಬಾರಿ ತವಕ್ಕುಲ್ನಿಂದ ಓದಿ ದುವಾ ಮಾಡತೊಡಗಿದೆ. ಹೀಗೆ ತುಂಬ ವರ್ಷಗಳೇ ಕಳೆದು ಹೋಯಿತು. ಆದರೂ ತವಕ್ಕುಲ್ ಸ್ಟ್ರಾಂಗ್ ಆಗಿತ್ತು. ದುವಾ ಮುಂದುವರೆಸಿದ್ದೆ. ಹೀಗೆ ಮದುವೆಯಾಗಿ 18 ವರ್ಷ ಆಗ್ತಾ ಬಂದಿತ್ತು. ಒಂದು ದಿನ ನನ್ನ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿತ್ತು. ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಗುಡ್ ನ್ಯೂಸ್ ಇದೆ ಎಂದು ಬಿಟ್ಟರು. ನಾನು ಅವರನ್ನೇ ದಿಟ್ಟಿಸಿ ನೋಡತೊಡಗಿದೆ.
ವಾಸ್ತವ ಏನೆಂದೇ ಅರ್ಥನೇ ಆಗುತ್ತಿರಲಿಲ್ಲ. ಮತ್ತೊಂದು ಬಾರಿ ಡಾಕ್ಟರ್ ಅದನ್ನೇ ರಿಪೀಟ್ ಮಾಡಿದಾಗ ನನ್ನ ಸಂತೋಷವನ್ನು ಹೇಗೆ ವಿವರಿಸಬೇಕೆಂದು ಗೊತ್ತಾಗುವುದಿಲ್ಲ. ಹೀಗೆ ತುಂಬ ಖುಷಿಯಾಗಿದ್ದೆ. 18 ವರ್ಷಗಳ ನಂತರ ಅಲ್ಲಾಹು ತಾಲ ನನಗೆ ಒಟ್ಟಿಗೆ 2 ಗಂಡು ಮಕ್ಕಳನ್ನು ನೀಡಿದ್ದ. ಟ್ವಿನ್ ಬೇಬಿ ಆಗಿತ್ತು ನನ್ನದು. ಅಲ್ಲಾಹು ತಾಲ ಎರಡೆರಡು ಖುಷಿಯನ್ನು ಒಟ್ಟಿಗೆ ಕೊಟ್ಟ. ಆ ಕ್ಷಣ ನಾನು ಅಲ್ಲಿಯ ತನಕ ಪಟ್ಟ ಕಷ್ಟವೆಲ್ಲ ಮರೆತೇ ಹೋಯಿತು. ಅಲ್ಹಮ್ದುಲಿಲ್ಲಾ. ಇನ್ನೇನು ಆಗಲು ಸಾಧ್ಯವಿಲ್ಲ, ಹಾಗೆ ಹೀಗೆ ಎಂದೆಲ್ಲ ಹೇಳುತ್ತಿದ್ದವರು ಈಗ ಮಾತೇ ಬರದ ಹಾಗೆ ಮೌನವಾಗಿದ್ದಾರೆ. ಅಲ್ಲಾಹು ತಾಲ ತುಂಬ ಕರುಣಾಮಯಿಯಾಗಿದ್ದಾನೆ. ನನ್ನ ಮಕ್ಕಳಿಬ್ಬರಿಗೂ ಆಫಿಯತ್ನಿಂದ ಕೂಡಿದ ದೀರ್ಘಾಯುಷ್ಯ ನೀಡಲೆಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಿ ಸ್ನೇಹಿತರೆ, ಅದಕ್ಕೆ ಹೇಳುವುದು, ಅಲ್ಲಾಹು ತಾಲ ಕಿತ್ತುಕೊಂಡು ಪರೀಕ್ಷಿಸುತ್ತಾನೆ ಹಾಗೂ ಬೇಕಾದಷ್ಟು ಕೊಟ್ಟು ಪರೀಕ್ಷಿಸುತ್ತಾನೆಂದು. ಎಷ್ಟೋ ಸಿಸ್ಟರ್ಸ್ ಮಕ್ಕಳಿಗೋಸ್ಕರ ಹಂಬಲಿಸುತ್ತಾ ಇದ್ದಾರೆ. ಯಾ ಅಲ್ಲಾ, ಯಾರೆಲ್ಲ ಮಕ್ಕಳಿಗೋಸ್ಕರ ಹಂಬಲಿಸುತ್ತಿದ್ದಾರೋ, ದುವಾ ಮಾಡಲು ಹೇಳುತ್ತಾರೋ ಅವರೆಲ್ಲರಿಗೂ ಮಕ್ಕಳ ಭಾಗ್ಯ ನೀಡು ರಬ್ಬೇ. ನಮಗೆ ಕೊಟ್ಟಿರುವಂತಹ ಮಕ್ಕಳಲ್ಲಿ ಬರಕತ್ ನೀಡು. ಅವರನ್ನು ಸ್ವಾಲಿಹಾದ ಮಕ್ಕಳನ್ನಾಗಿಸು. ಆಮೀನ್ ಯಾ ರಬ್ಬಲ್ ಆಲಮೀನ್. ಸಿಗೋಣ ಸ್ನೇಹಿತರೆ ಮುಂದಿನ ಸ್ಟೋರಿಯೊಂದಿಗೆ. ಅಲ್ಲಿಯವರೆಗೂ ಅಲ್ಲಾ ಹಾಫಿಸ್.